ಪ್ರಿಯ ವೀಕ್ಷಕರೇ, ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕೊರಲ್ಕೈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹೆಗ್ಗೆಕೊಪ್ಪದಲ್ಲಿ ನಾವು ಇವತ್ತಿದ್ದೇವೆ. ಅಣ್ಣಪ್ಪ ಚೌಡ ಮಡಿವಾಳ್ ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ. ಕೃಷಿ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳೆಷ್ಟು, ಇರುವಂತಹ ನಿರ್ವಹಣೆ ಎಷ್ಟು, ಈ ಸಂದರ್ಭದಲ್ಲಿ ಯಾವ್ಯಾವ ಕೆಲಸ ಬರುತ್ತೆ ಅನ್ನೋದು ಇವತ್ತು ನಮ್ಮ ಮೂಲ ಪ್ರಶ್ನೆ ಆಗಿದೆ. ತಾವಿಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಮಿಷಿನ್ ಇಲ್ಲಿದೆ, ಗಾಳಿ ಮಿಷಿನ್. ಯಾಕಿದ್ರ ಬಳಕೆ ಆಗತ್ತೆ, ಯಾವ ಸಂದರ್ಭದಲ್ಲಿ ಆಗತ್ತೆ, ಇವೆಲ್ಲದರ ಪ್ರಶ್ನೆ ನೀಡಕ್ಕೆ ನಮ್ಮ ಜೊತೆಗೆ ಅಣ್ಣಪ್ಪಣ್ಣನಿಗೆ ನಾನು ಮುಕ್ತ ಮನಸ್ಸಿನಿಂದ ಆಹ್ವಾನ ನೀಡ್ತಾ ಇದ್ದೇನೆ. ಅಣ್ಣಪ್ಪನವರೇ, ನಮ್ಮ ಜೊತೆಗೆ ಬಂದು ಸೇರ್ಕೊಂಡು ಈ ಕಾರ್ಯಕ್ರಮದಲ್ಲಿ ತಾವು ಇದರ ಉತ್ತರ ನೀಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಣ್ಣಪ್ಪಣ್ಣ, ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ನಾನು ಈ ನಿಮ್ ಪರಿಚಯ ನಂತರದಲ್ಲಿ ಮಾಡಿದೆ. ನಿಮ್ ಪರಿಚಯ ನೀವೇ ಹೇಳ್ಕೊಳೋದಾದ್ರೆ ಯಾವ ತರ ಹೇಳ್ಕೊಳ್ತೀರಿ? ನಮ್ಮ ಸಿದ್ದಾಪುರ ತಾಲೂಕಿನ ನಿವಾಸಿಗಳಾದಂತಹ ಅಣ್ಣಪ್ಪ ಚೌಡ ಮಡಿವಾಳ ಈ ನಮ್ಮ ಭತ್ತದ ಬೆಳೆಯ ಒಂದು ಸಂಪೂರ್ಣ ವಿಸ್ತೀರ್ಣವಾಗಿರ್ತಕ್ಕಂಥ ಈ ಒಂದು ಭತ್ತದ್ದು ವಿಚಾರವನ್ನ ನಾನು ಹೇಳ್ಬೇಕಿದ್ರೆ, ಈ ಒಂದು ಸಮಸ್ಯೆ ಮಾಡ್ಬೇಕಿದ್ರೆ ಪ್ರತಿಯೊಂದಕ್ಕೂ ನಾವು ಬಳಕೆ ಮಾಡಲೇಬೇಕಾಯ್ತು. ಗಾಳಿಯನ್ನು ನಾವು ನಿಶ್ಚಿತ ಮಾಡಕ್ ಬರಲ್ಲ. ಗಾಳಿ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಮಳೆ ಬಂದಾಗ ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಒಂದು ಯಂತ್ರಗಳನ್ನು ಉಪಯೋಗ ಮಾಡಲೇಬೇಕು. ಹಾಗಾಗಿ ಈ ಒಂದು ಗಾಳಿ ಇದಕ್ಕಾಗಿ ನಾವು ಯಂತ್ರಗಳನ್ನು ಉಪಯೋಗ ಮಾಡಿ ಇದನ್ನ ಭತ್ತ ಕ್ಲೀನ್ ಮಾಡ್ಲಿಕ್ಕೆ ಅನುಕೂಲವಾಗ್ತದೆ. ಅಣ್ಣಪ್ಪ ಚೌಡ ಮಡಿವಾಳ್ ಇವರ ಮನದಾಳದ ಮಾತು ಕೇಳ್ತಾ ಇದ್ರಿ. ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಣ್ಣಪ್ಪಣ್ಣ, ನಿಮ್ಗೆ ಎಷ್ಟು ಎಕರೆ ಜಮೀನ್ ಇದೆ ಅನ್ನೋದೇ ನಾನು ಫಸ್ಟ್ ಪ್ರಶ್ನೆ. ನಮ್ದಂಗತ್ತಲ್ಲಿ ತೋಟ, ಕೃಷಿ ಅಂದ್ರೆ ಭತ್ತ ಎರಡು ಸೇರಿ ಒಂದು 2 ಎಕರೆ ಆಗ್ಬಹುದು. ಅಂದ್ರೆ ನಮ್ದು ಕರೆಕ್ಟ್ ಇನ್ನೂ ಇದಾಗಿಲ್ಲ, 2 ಎಕರೆ. 2 ಎಕರೆ ಜಮೀನ್ ಇದೆ. ಈ ಭತ್ತದ ಜಮೀನ್ ಎಷ್ಟು ಉಳಿಸ್ಕೊಂಡಿದ್ದೀರಿ? ಭತ್ತದ ಜಮೀನು ಒಂದು ಎಕರೆ. 1 ಎಕರೆ ಉಳಿಸ್ಕೊಂಡಿರಿ. ಈ ವರ್ಷದ ಇಳುವರಿ ಹೇಗಿದೆ ನಿಮಗೆ? ಈ ವರ್ಷ ಇಳುವರಿ ಹಂಗಾರೆ ಪರವಾಗಿಲ್ಲ. ಆದ್ರೆ ಈ ವರ್ಷ ಸ್ವಲ್ಪ ಏನಾದ್ರು ಮಳೆ ಒತ್ತಡ ಇದಾಗಿರಕ್ಕಾಗಿ ಸ್ವಲ್ಪ ಕೃಷಿಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತು. ಒಂದು ಕಳೆನಾಶ ಆಗಿರೋದು, ಹುಳದ್ದು, ಪ್ರತಿಯೊಂದು ಈ ಒಂದು ಬೆಂಕಿ ರೋಗ ಅಂತ ಬಂತು. ಹಾಗೆ ಈ ಒಂದು ಕೃಷಿಗೆ ಪ್ರತಿಯೊಂದಕ್ಕೂ ಎಲ್ಲ ಈ ವರ್ಷ ಭಾರಿ ತೊಂದರೆ ಆಗ್ತಾ ಇತ್ತು. ಸುಗ್ಗಿ ಸಂದರ್ಭ ಬಂದಾಗ ರೈತನ ಹರ್ಷ ಹೇಗಿರುತ್ತೆ? ಅದು ಒಳ್ಳೆ ಖುಷಿ ಇರುತ್ತೆ. ಈಗ ನಿಮಗೆ ಸುಗ್ಗಿ ಬಂದಿದೆ, ಹೌದು. ಏನ್ ತೊಂದರೆ ಜೊತೆಗೆ ಬಂದಿದೆ? ಅಂದ್ರೆ ತೊಂದರೆ ಏನೂ ಇಲ್ಲ, ಆದ್ರೆ ಈ ನಮ್ಗೆ ಮಾಡುವಂತ ಸಂದರ್ಭ ನಾವು ಮಾಡ್ಲೇಬೇಕು ಅನ್ನುವರ್ರೆ. ಈಗ ಭತ್ತದ ಕಟಾವು ಮಾಡೋ ಟೈಮಿಗೆ ಮಾಡ್ಲೇಬೇಕು. ಹಳೆ ಸುಗ್ಗಿ ಕಾಲಕ್ಕೂ ಈಗಿನ ಸುಗ್ಗಿ ಕಾಲಕ್ಕೂ ಏನ್ ವ್ಯತ್ಯಾಸ ಬಂದ್ರೆ? ಹೋದ ವರ್ಷಕ್ಕಿಂತ ಈ ವರ್ಷಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈ ಮಳೆಯ ತೊಂದರೆ ಯಾವ ಟೈಮಿಗೆ ಮಳೆ ಬರುತ್ತೆ ಹೇಳಕ್ಕಾಗಲ್ಲ. ಸರಿ, ಸುಮಾರು 20 ವರ್ಷಗಳ ಹಿಂದೆ ಸುಗ್ಗಿ ಮಾಡುವವರು ಈ ಕಣ ಅಂತ ಮಾಡ್ಕೊಂಡು ಗೊಬ್ಬರ ಸಾರಿಸಿ ಎಲ್ಲ ಮಾಡ್ತಾ ಇದ್ರು. ಈಗಿನ ಕಾಲಘಟ್ಟದಲ್ಲಿ ಸುಗ್ಗಿ ಅನ್ನೋದು ಬದಲಾವಣೆ ಆಗಿದೆ. ಏನೇನ್ ಬದಲಾವಣೆ ಮಾರ್ಪಾಡಾಗಿದೆ? ಬದಲಾವಣೆ ಅಂತ ಹೇಳಿದ್ರೆ, ಇವಾಗ ಪ್ರತಿಯೊಂದು ನಮ್ಮ ಹೇಳಿಕೆ ಪ್ರಕಾರ ಅವಾಗಿನ ಕಾಲಮಾನ ಆಗಿತ್ತು. ಇವತ್ತು ಮಳೆ ಇರ್ತಿರ್ಲಿಲ್ಲ ಇತ್ತು. ನಾವು ಕಣ ಕೆತ್ತಿ ಸಾರಿಸಿ ಅದನ್ನ ಮಾಡಿ ಬಳಸಿದ್ವಿ. ಅದು ಮಳೆ ಇಲ್ಲದಾಗ ಕ್ಲೀನ್ ಆಗಿ ನೆಲ ಇದ್ದಂಗೆ ಇರೋದು. ಇವಾಗ ಅದು ಮಳೆ ಇರೋದಕ್ಕಾಗಿ ಇವತ್ತು ನಾವು ಸಾರಿಸಿದ್ರೆ ನಾಳೆ ಬೆಳಗ್ಗೆ ಅಂತ ತೊಳೆದು ಹೋಗುತ್ತೆ. ಅದು ಮತ್ತೆ ಕಲ್ಲು ಬರ್ತದೆ ಗುಡಿಸಿದಾಗ. ಅವಾಗ ಏನ್ ಮಾಡ್ತೀವಿ, ಇದನ್ನ ಬಿಟ್ಟು ಮತ್ತೆ ಅದರಲ್ಲಿ 10 ಆಳ್ ಬೇಕಾದಾಗ ಈಗ ಅದಕ್ಕೆ ಎಷ್ಟು 600 ರೂಪಾಯಿ ಪಗಾರ ಅಂತ ಹೇಳಿದ್ರು 6,000 ರೂಪಾಯಿ ಬೇಕಾಗತ್ತೆ. ಇದು ಒಂದು ನಾವು ಇದು ಮಾಡ್ಬೇಕಿದ್ರೆ ಒಂದು ಪ್ಲಾಸ್ಟಿಕ್ ಬಳಸ್ತೀವಲ್ಲ, ಈಗ ನೀವು ಕಣಕ್ಕೆ ಪ್ಲಾಸ್ಟಿಕ್ ಹಾಕ್ತಾ ಇದ್ದೀರಿ. ಪ್ಲಾಸ್ಟಿಕ್ ಹಾಕಿ, ಇದೇ ಪ್ಲಾಸ್ಟಿಕ್ ಇದಲ್ಲ, ಬೇರೆ ಬಾಡಿಗೆ ತರ್ತೀವಿ. ಕಣಕ್ಕೆ ಬಾಡಿಗೆಗೆ ಬರುವಂತ ಪ್ಲಾಸ್ಟಿಕ್ ಬಂದಿದೆ. ಎಷ್ಟು ಬಾಡಿಗೆ? ಅದು 150 ರೂಪಾಯಿ ಒಂದು ಪೀಸ್. 20 ವಿಸ್ತೀರ್ಣ 20 ಒಂದಿಕ್ಕೆ. 20 ಅಗಲ ಎಷ್ಟು ಹಾಕ್ಬೇಕು? 4. 20, 40, 40 ಸಮಚೌಕ ಬರ್ತಾ ಇದೆ. ಹರಿದೋಗಲ್ಲ? ಇಲ್ಲ, ಹೋಗಲ್ಲ. ಫಸ್ಟ್ ಏನ್ ಮಾಡ್ತೀವಿ ನೀವು? 20 ಸಮಚೌಕದ 4 ಟಾರ್ಪಲ್ ಹಾಕಿರ್ತೀವಿ. ಅದ್ರ ಮೇಲೆ ನೀವು ಈ ಕೆವಿ ಇದೆಯಲ್ಲ, ಭತ್ತದ ಕೆವಿ, ಅದನ್ನ ನಾವು ನಿಲ್ಸಿ ಹರಚಾಸ್ತೀವಿ ಸುತ್ತ ಫುಲ್ ಮಾಡಿ. ಆ ನಂತರ ಟ್ರ್ಯಾಕ್ಟರ್ ಹಚ್ತೀವಿ. ಮಿನಿ ಟ್ರ್ಯಾಕ್ಟರ್ ದೊಡ್ಡದು ಟ್ರ್ಯಾಕ್ಟರ್ ಸುಮ್ಮನೆ ಸುತ್ತ ಹೊಡೆದ್ರೆ ಸಾಕು. ಅದು ಅದರಲ್ಲೇ ಮಾಡ್ತಾರ ಅವರು. ಅಂದ್ರೆ ಮತ್ತೊಂದ್ಸರಿ ರಿಪೀಟ್ ಚೇಂಜ್ ಮಾಡ್ಬೇಕು ಅದನ್ನ. ಈ ಟಾರ್ಪಲ್ ಟ್ಯಾಕ್ಟ್ರಿ ಅವರೇ ಟಾರ್ಪಲ್ ತರ್ತಾರ ಅಥವಾ ಇಲ್ಲ ನಾವೇ ತರ್ಬೇಕು? ನಿಮ್ದೆ? ಎಲ್ಲಿ ಸಿಗತ್ತೆ ಬಾಡಿಗೆ? ಇಲ್ಲ, ಹಲಗೇರಿ ಸಿಗುತ್ತೆ, ಹತ್ರ ಆಗತ್ತೆ. ಹಲಗೇರಿ ಹತ್ರ ಸಿಗತ್ತೆ. ಎಷ್ಟು ಬಾಡಿಗೆ? 150. 150 ರೂಪಾಯಿ ಒಂದಕ್ಕೆ. 450 ರೂಪಾಯಿ ಅಂದ್ರೆ 300 ರೂಪಾಯಿ. ಇದು 600 ರೂಪಾಯಿ. 600 ರೂಪಾಯಿ ಒಂದ್ ದಿನ ಸಂಬಳ ಆಯ್ತು ಅದಕ್ಕೆ. ಅದರಿಂದ ಏನ್ ಲಾಭ ಆಗ್ತಾ ಇದೆ? ಈಗ ನಾವು 4 ಆಳು ಖರ್ಚು ಮಾಡೋದು ಈಗ 1 ಆಳಿಗೆ ಬರುತ್ತಲ್ಲ ಅದು. ಓಹೋ, 600 ರೂಪಾಯಿ ಕೊಟ್ಬಿಟ್ರೆ ಕೆತ್ತಿ ಮಾಡಿ ಏನ್ ಕೆಲಸನೂ ಇಲ್ಲ. ಪ್ರಿಯ ವೀಕ್ಷಕರೇ, ನೀವು ಸಹ ಸುಗ್ಗಿ ಜಮೀನ್ ತಯಾರು ಮಾಡ್ಬೇಕಂತ ಹೇಳಿದ್ರೆ ಟಾರ್ಪಲ್ ನೊಂದಿಗೆ ತಾವು ನೀರಿಗೆ ಹಾಸ್ಬಹುದು ಅಂತ ಹೇಳಿ ಅಣ್ಣಪ್ಪಣ್ಣ ಹೇಳ್ತಾ ಇದ್ದಾರೆ. ಅಣ್ಣಪ್ಪಣ್ಣ, ಮತ್ತೀಗ ನೀವು ಈ ಮಿಷಿನ್ ಇಟ್ಕೊಂಡಿದ್ದೀರಿ, ಇದೇನಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿರೋದು? ಇದು ಗಾಳಿಗೆ ತೂರ್ಬೇಕು. ಅದ್ರಲ್ಲಿ ಹೊಟ್ಟಿರುತ್ತೆ, ಜಳ್ಳಿರುತ್ತೆ, ಅದನ್ನೆಲ್ಲ ನಾವು ತೆಗಿಬೇಕಲ್ಲ ಹೊರಗೆ. ಗಾಳಿ ಇರುತ್ತಲ್ಲ, ನೀವ್ ಯಾಕೆ ಬಳಸ್ತಾ ಇದ್ದೀರಿ? ಅಲ್ಲ, ಗಾಳಿ ಒಂದೇ ಸಮಾನಾಗಿ ಬರಲ್ಲ, ಸುತ್ತ ಹೊಡಿಯುತ್ತೆ.
ಅವಾಗ ಏನಾಗುತ್ತೆ ನಮಗೆ ಇವತ್ತು ಮಾಡೋ ಕೆಲಸ ಇನ್ನೊಂದು 4 ದಿವಸ ಕಾಯ್ಬೇಕಾಗುತ್ತೆ ಅದು ಗಳಿಗಾಗಿ ನಿರೀಕ್ಷೆ ಮಾಡಿದ್ರೆ. ಕೃತಕ ಗಾಳಿಕ್ಕಾದ್ರೆ ಆ ಕೆಲಸ 4 ದಿನ ಹಿಡಿಯತ್ತೆ, 2 ದಿನ ಹಿಡಿಯತ್ತೆ. ಆ ಗಾಳಿ ಬಂದಾಗ ಮಾತ್ರ. ಹೌದು, ಒಂದು ವಾಡಿಕೆ ಮಾತಿದೆ, ಗಾಳಿ ಬಂದಾಗ ತೂರಿಕು ಅಂತ ಹೇಳಿ ಅಲ್ವಾ? ಹೌದು. ಇದು ನಿಮ್ಮ ಹತ್ರ ಎನಿ ಟೈಮ್ ಗಾಳಿ ಇರುತ್ತೆ. ಗಾಳಿ ಇರುತ್ತೆ, ತೂರ್ಕೊಂಡು ನೀವು ಹೋಗ್ಬಿಡ್ತೀರಿ. ಯಾವಾಗಿಂದ ತೂರ್ತಾ ಇದ್ದೀರಿ? ಅದು ನಾವು 12 ಗಂಟೆ ಸ್ಟಾರ್ಟ್ ಮಾಡಿವಿ. ಈಗ ಸಮಯ 2 ಗಂಟೆ. 2 ಗಂಟೆ. ಈ 2 ಗಂಟೆ ಅಂತ ಹೇಳಿದ್ರೆ 2 ಗಂಟೆ ಒಳಗೆ ಮುಗ್ದಿದೆ. ಇನ್ನು 1 ಗಂಟೆ ಹಿಡಿಬಹುದು. ಒಂದು ಅರ್ಧ ಗಂಟೆ. 1 ಗಂಟೆನೆ ತಗೊಳ್ರಿ, ಅದು 3 ಗಂಟೆ, 3 ತಾಸು. 3 ತಾಸೊಳಗೆ ಎಷ್ಟು ಚೀಲ ಭತ್ತ? 15 ಚೀಲ ಆಗಿರ್ಬೋದು, 15-16 ಚೀಲ. ಏನ್ ಇಳುವರಿ ಕಮ್ಮಿ ಆಯ್ತಾ? ಅದು 1 ಎಕರೆ ಒಳಗೆ, ಅದು 1 ಎಕರೆ ಇಲ್ಲಿ ಈ ಕಡೆ ನಮ್ಮ ಜಮೀನಾಗೆ ಭಾಗದ ಜಮೀನೊಳಗೆ 1 ಎಕರೆಗೆ 20 ಚೀಲ ಆಗುತ್ತೆ. 20 ಚೀಲ ಆಗುತ್ತೆ. ಇದು ನಮ್ಮ ಬೇರೆ ಭಾಗದಲ್ಲೆಲ್ಲ 40 ಚೀಲ ಅದು ಮಣ್ಣಿನ ಮೇಲೆ ಇರುತ್ತೆ. ಮಣ್ಣು ನಾವು ಈ ಭಾಗದ ಮಣ್ಣಿಗೆ ಏನ್ ಮಾಡಿದ್ರು ಆಗಲ್ಲ. ಆಗಲ್ಲ. ಇದ್ರೆ ಇಳಿಜಾರಿನ ಮಣ್ಣಿದು. ಇಳಿಜಾರು ಅಂತ ಆದ್ರೆ ಮಳೆ ಬಂತು ಅಂದ್ರೆ ಕೊಚ್ಚಿಗೆ ಹೋಗ್ತದೆ. ಮೇಲ್ ಹಾಕಿದ ಗೊಬ್ಬರ ಏನ್ ಮಾಡ್ತದೆ, ಕೆಳಗಡೆ ಹೋಗ್ತಿರ್ತದೆ, ಇಳುವರಿ ಬರೋದಿಲ್ಲ. ಯಾವ ಭತ್ತ ಇದು? ಇದು ಪ್ಯಾರಿಶೂಟ್ ಅಂತ ಹೇಳಿ. ಪ್ಯಾರಾಶೂಟ್ ಎಣ್ಣೆ ಕೇಳಿದ್ವಿ. ಪ್ಯಾರಾಶೂಟ್ ಭತ್ತಾನು ಬಂದಿದೆ. ಇದು ಅನ್ನದ ಬಳಸೋ ಭತ್ತ? ಹೌದೌದು. ಕೆಂಪು ಬರುತ್ತೆ, ಕೆಂಪಕ್ಕಿ ಬರುತ್ತೆ ಇದು. ಅಂತೇಳಿ ಇದೊಂದ್ ಸ್ವಲ್ಪ ನಮಗೆ ಹಾಕಿ ಮಾಡಿ ತೋರಿಸ್ತೀರಾ ಯಾವ ತರ ಬರುತ್ತೆ ಅಂತ ಹೇಳಿ? ಬನ್ನಿ ನೋಡೋಣ. ವೀಕ್ಷಕರೇ, ತಾವಿಲ್ಲಿ ನೋಡ್ತಾ ಇದ್ದೀನಿ. ಮಾಡಿ. ಇಷ್ಟು ಗಾಳಿ ಬರುತ್ತೆ. ಈ ಗಾಳಿ ಒಳಗೆ ಇಲ್ಲಿ ಭತ್ತ ಇದು ಬಿಟ್ರೆ ಹೋಗತ್ತಾ? ಯಾವ್ದಾದ್ರು ತೋರಿಸಿ. ಅದು ಬಿಟ್ಟಿದ್ರು. ವೀಕ್ಷಕರೇ, ತಾವಿಲ್ಲಿ ನೋಡ್ತಾ ಇದ್ದೀರಿ ಒಂದು ಕೃತಕ ಮಿಷಿನ್ ಬಳಸಿ ಗಾಳಿ ಹಾಗೆ ಮಾಡ್ಕೊಂಡಿದ್ದಾರೆ. ಈಗ ನೋಡಿ, ಅಲ್ಲಿ ಭತ್ತ ತುಂಬ್ತಾ ಇದ್ದಾರೆ. ಈ ತುಂಬಿದಂತ ಜೋಳು ಭತ್ತ ತಗೊಂಡು ಗಾಳಿ ಹತ್ರ ಈ ತರ ಇದ್ ಮಾಡ್ತಾರೆ. ಈ ಗಾಳಿ ಇರೋದ್ರಿಂದ ನೋಡಿ ಹಾರ್ ಹೋಗ್ತಾ ಇದೆ. ತಾವು ಸಹ ತಮ್ಮ ಜಮೀನಿನಲ್ಲಿ ಗಾಳಿ ಬಂದಿಲ್ಲ ಅಂತ ಹೇಳಿ ಕೆಲಸ ನಿಲ್ಲಿಸೋ ಅವಶ್ಯಕತೆ ಏನಿರೋದಿಲ್ಲ. ಈ ತರ ಆದ್ರೆ ಈ ತರ ಬಳಸ್ಬೇಕಾದ್ರೆ ಮಕ್ಕಳಿಗೆಲ್ಲ ದೂರ ಇರ್ಬೋದು. ನಾವು ಒಂದ್ ಸ್ವಲ್ಪ ಮಾಡಿ ನೋಡ್ತೀವಿ. ನಮ್ ಜಮೀನೊಳಗೂ ನಾವು ಸಹ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ ಗಾಳಿ ಇದ್ರದ್ದು. ಈ ತರ ಮಾಡೋ ಅವಶ್ಯಕತೆನೂ ಇಲ್ಲ. ಎಲ್ಲ ಅದೇ ಆ ತರ ಹೋಗ್ಬಿಡ್ತೈತಿ. ಅಣಪಣ, ಈಗ ನಮ್ ತಂದೆ ಕಾಲದಲ್ಲೂ ನಮಿಗೂ ಜಮೀನಿದ್ದ, ಈಗ್ಲೂ ಜಮೀನಿದೆ. ಈ ತರ ಭತ್ತ ಗಾಳಿಗೆ ಕಾದಿ ಕುಳಿತಿ ಈ ತರ ಭತ್ತ ಸಾಣಿಸ್ತಾ ಇದ್ವಿ. ಈಗ ಇದನ್ನ ನೀವು ತೋರಿಸಿದ್ದು ಬಹಳ ಒಳ್ಳೆ ವಿಚಾರ. ಇದೇನಾದ್ರು ಬಾಡಿಗೆ ತಂದಿರೋದು? ಬಾಡಿಗೆನೆ. ಇದು ಬಾಡಿಗೆ. ಎಲ್ಲರೂ ಇಟ್ಕೊಳ್ಳಲ್ಲ ಇದನ್ನ. ಈ ವಸ್ತು ಬಾಡಿಗೆ ಮತ್ತೆ ಭತ್ತ ಬಂದು ಏನು ಉಳಿಯಲ್ಲ ರೈತರಿಗೆ. ಎಷ್ಟು ಬಾಡಿಗೆ ಇದ್ರದ್ದು? ಇದಕ್ಕೆ 300 ರೂಪಾಯಿ. ದಿನಕ್ಕೆ 300. ಇವಾಗ ಬೆಳಗ್ಗೆ ತಂದ್ರೆ ನಾಳೆ ಬೆಳಗ್ಗೆ ಕೊಡ್ಬೇಕು. ಕೃಷಿ ಜೀವನ ಎಲ್ಲಿಂದ ಎಲ್ಲಿ ಹೋಗ್ಬಿಡ್ತು. ಒಂದ್ ಕಾಲ ಆಯ್ತು ಅಪ್ಪ ಹಾಕಿದ ಆಲದ ಮರದಲ್ಲಿ ಮಕ್ಕಳು ಕಾಯ್ತಾ ಇದ್ರು. ಈಗ ಅಪ್ಪ ಹಾಕಿದ ಆಲದ ಮರದಲ್ಲಿ ಇಲ್ಲ. ಮಕ್ಕಳು ಅವ್ರದ್ದೇ ಆದ ಒಂದು ಜೀವನದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗೆಲ್ಲ ಹೆಚ್ಚು ಜಾಸ್ತಿ ಅಂದ್ರೆ ಒತ್ತಡದಿಂದ ಕೆಲಸ ಮಾಡೋಂತಿದ್ದಿಲ್ಲ. ಏನು ಸೂಕ್ಷ್ಮ, ಜಾಸ್ತಿ ತ್ರಾಸ ಆಗ್ಬಾರ್ದು, ಈಜಿ ಕೆಲಸ ಆಗ್ಬೇಕು. ತಂತ್ರಜ್ಞಾನ ಅನ್ನೋದು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಹಿಂಗೆ ಮುಂಚೆ ಹಿಂಗಿರ್ಲಿಲ್ಲ. ಕೈಯಿಂದ ಮಾಡ್ಬೇಕಿತ್ತು, ಪ್ರತಿಯೊಂದು ಕೈಯಿಂದ ಮಾಡ್ಬೇಕಿತ್ತು. ಅದೊಂದು ವಾಡಿಕೆ ಮಾತಿತ್ತು, ಬೇಸಾಯ ನೀಸಾಯ ಮನೆ ಮಂದಿ ಸಾಯ. ಈಗ ಹಂಗೇನಿಲ್ಲ. ಬೇಸಾಯ ಯಾರು ಸಾಯೋ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ಕಟಾವು ಮಾಡಕ್ಕೆ ಮಿಷಿನ್ ಬರ್ತಾ ಇದೆ. ಈಗ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ನಾಟಿ ಮಾಡೋಕ್ಕೂ ಸಹ ಮಿಷಿನ್ ಬಂದ್ಬಿಟ್ಟಿದೆ. ನಮ್ ಭಾಗದಲ್ಲಿ ಇನ್ನು ಆ ತಂತ್ರಜ್ಞಾನ ಅಳವಡಿಕೆ ಆಗ್ತಾ ಇಲ್ಲ ಅಂತ ಬಿಟ್ರೆ ನಾಟಿ ಮಾಡಕ್ ಸಹ ಮಿಷಿನ್ ಬರ್ತಾ ಇದೆ. ಈಗ ಕೃಷಿಯೊಳಗೆ ಯಾರು ಬೇಕಾದ್ರೂ ಉತ್ಸಾಹ ಬರ್ಬೋದು. ಇರೋ ಜಮೀನು ಉಳಿಸ್ಕೋಬೇಕಷ್ಟೇ. ಈಗ ನಿಮಗೆ ಎಷ್ಟು 20 ಚೀಲ ಆಗ್ಬೋದಾ? ಇದು 15ರಿಂದ 20 ಚೀಲ. 20 ಚೀಲ ಆಗ್ಬೋದು. ಕಳೆದ ವರ್ಷ ಯಾವ ಭತ್ತ ಹಾಕಿದ್ರಿ? ಮತ್ತೆ ಅವಾಗ ಜಡ್ಡು ಅಂತೇಳ ಕಪ್ಪು ಭತ್ತ. ಅದು ಕಡಿಮೆ, ಅದು ಕಡಿಮೆ ಆಗುತ್ತೆ. ಇನ್ನೂ ಕಮ್ಮಿ ಆಗಿತ್ತಾ? ಇದೇ ಒಂದ್ ಸ್ವಲ್ಪ ಅಡ್ಡಿ ಇಲ್ಲ. ಸಣ್ಣ ಭತ್ತ ಜಾಸ್ತಿ ಆಗುತ್ತೆ ಈ ಕಡೆ. ಅದು ದಪ್ಪ ಭತ್ತ ಐತಲ್ಲ, ಅದು ಕಡಿಮೆ. ಅದು ಎಕರೆಗೆ ಒಂದು 12-13 ಚೀಲ ಅಷ್ಟೇನೆ. ಇದೊಂದು 15-18 ಚೀಲ ಆಗ್ಬೋದು. ಈಗ ನಿಮ್ದು ಎಷ್ಟು ವರ್ಷದ್ದು ಅಡಿಕೆ ಗಿಡ?
ಅಡಿಕೆ ಗಿಡ ಒಂದು 20 ವರ್ಷ. 20 ವರ್ಷ. ಏನ್ ಇಳುವರಿ ಬರ್ತಾ ಇದೆ? ಹೇಳಿದೆ ಒಂದು 2 ವರ್ಷ ಬಂದಿತ್ತು, ಚೆನ್ನಾಗಿ ಬಂದಿತ್ತು ಇಳುವರಿಗೂ. ಅದೇ ಹೋದ ವರ್ಷದಿಂದ ಭಾರಿ ಇದಾಗ್ಬಾರ್ದು. ಏನ್ ಕಾರಣ ಅಂತ ಅನ್ಸುತ್ತೆ? ಅದೇ ಚುಕ್ಕಿ ರೋಗ ಅಂತ ಮತ್ತೆ ಕೊಳೆ, ಮಳೆಗಾಲದ ಕೊಳೆ, ಮಳೆ ಜಾಸ್ತಿ ಆಗತ್ತಾ. ಈ ಚುಕ್ಕಿ ರೋಗಕ್ಕೆ ನಮ್ಮ ಈ ಚುಕ್ಕಿ ರೋಗಕ್ಕೆ ನಾವು ಅನುಭವಿ ಕೃಷಿಕರ ಹತ್ರ ಮಾತಾಡಿದ್ವಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾರ ಅವ್ರು ಹೇಳೋದು. ಇದು ಅದಕ್ಕೆ 20 ತರದ ಔಷಧಿ ಹೆಸರು ಹೇಳ್ಕೊಂಡು ಅವ್ರ ಜೀವನ ನಡೆಸ್ಕೊಂತಿದಾರೆ ಬಿಟ್ರೆ, ಚುಕ್ಕಿ ರೋಗಕ್ಕೆ ಕೃಷಿಕರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನುಭವಿ ಕೃಷಿಕರು ಹೇಳ್ತಾರೆ. ನಾವು ಯಾವುದೇ ಔಷಧಿ ಮಾರಾಟ ಮಾಡೋರಲ್ಲ. ನಮಗೆ ಅನುಭವಿ ಕೃಷಿಕರಿಂದ ಸಿಗುವ ಮಾಹಿತಿ ಎಲ್ಲಾ ಕೃಷಿಕರಿಗೆ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಮಲೆನಾಡ ಕನ್ನಡಿಗ ಚಾನಲ್ ನಮ್ಗಷ್ಟೇ. ಈಗ ನೀವು ಎಲೆ ಚುಕ್ಕಿ ರೋಗಕ್ಕೆ ಏನ್ ಮಾಡಿದ್ರಿ? ನಮ್ಗೆ ಹಂಗ ಈಗ ಸಿದ್ದಾಪುರ ಹೋದ್ವಿ, ಎಲ್ಲರೂ ಮಾಡಿದ್ರು. ಈ ನಾವು ಮತ್ ಮಾಡಕ್ ಬರಲ್ಲ ಅಂತ ಹೇಳಿ ನಾವು ಇದು ಕೃಷಿ ಆಫೀಸ್ ಹೋದಿವಿ. ಕೃಷಿ ಆಫೀಸ್ ಹೋದಾಗ ಒಂದು ಟಾನಿಕ್ ಕೊಟ್ರು, 2 ಪೌಡ್ರ್ ಇದು ಕೊಟ್ಟು ಪ್ಯಾಕೆಟ್, ಅದನ್ನ 100 ಲೀಟರ್ ನೀರಿಗೆ ಅದನ್ನ ಮಿಶ್ರಣ ಮಾಡಿ ಬಳಸಿದ್ರಿ. ಏನಾದ್ರು ಅದ್ರಲ್ಲಿ ಏನು ಗೊತ್ತಿಲ್ಲ, ಕಾಣಲ್ಲ, ಏನು ಆಗಿಲ್ಲ. ಅದೇ ಹೇಳ್ತಾರೆ ಅನುಭವಿ ಕೃಷಿಕರು, ಚುಕ್ಕಿ ರೋಗದ ಸಮಸ್ಯೆ ಬಂದ್ರೆ ತಲೆ ಕೆಡಿಸ್ಕೊಳ್ಳೋದ್ ಬಿಡಿ. ಕೆಲವರು ಈ ಆಕಳು ಮೂತ್ರ ಆಯ್ತಲ್ಲ, ಅದನ್ನ ಗಂಜಲ ಅದನ್ನ ಸಿಂಪಡಿಸಿ ನೋಡಿದ್ರು, ಏನು ಆಗಿಲ್ಲ. ಏನಾರ ಎಲ್ಲ ತುತ್ತ ಸುಣ್ಣ ಮಿಕ್ಸ್ ಮಾಡಿ ಹೊಡೆದ್ರು. ತುತ್ತ ಸುಣ್ಣ ಒಂದ್ ಸ್ವಲ್ಪ ಕೆಲಸ ಮಾಡತ್ತಿ ಅಂತ, ಅದು ಬಿಟ್ಟು ಏನ್ ಔಷಧಿ ಉಪಚಾರ ಮಾಡಿದ್ರು ಅಂತ ಲಾಭದಾಯಕ ಏನು ಪರಿಣಾಮ ಬೀರಲ್ಲ ಅಂತ ಅನುಭವಿ ಕೃಷಿಕರು ಹೇಳ್ತಾರೆ. ಈಗ ನೀವು ಅಡಿಕೆ ಮಾಡ್ತಾ ಇದ್ದೀರಿ, ಭತ್ತ ಮಾಡ್ತಾ ಇದ್ದೀರಿ, ಮತ್ತೇನೇನ್ ಮಾಡ್ತಾ ಇದ್ದೀರಿ? ಎರಡೇ ಬೆಳೆ. ಏನು ಕಾಳು ಮೆಣಸೆಲ್ಲ ಬೆಳೀತಾ ಇದೆ? ಕಾಳು ಮೆಣಸಿದೆ. ಈ ಮಳೆಗಾಗಿ ಅಲ್ಲೆಲ್ಲ ಗಿಡ ಇತ್ತು, ಒಂದು 10-20 ಬಳ್ಳಿ ಇತ್ತು. ಈ ಮಳೆಗೆಲ್ಲ ಕಟ್ಟೆ ರೋಗ, ಅದು ಕೊಳೆ. ಸಮಗ್ರ ಕೃಷಿಗೆ ಒತ್ತು ಕೊಡ್ಬೇಕು ಅಣ್ಣಪ್ಪಣ್ಣ. ಸಮಗ್ರ ಕೃಷಿಗೆ ನೀವು ಒತ್ತು ಕೊಟ್ಟಾಗಿ ಮಾತ್ರ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ. ಒಂದೇ ಬೆಳೆ ಮಾಡಿದ್ರೆ ಆಗಲ್ಲ. ಒಂದೇ ಬೆಳೆ ಒಂದೇ ಜೀವನ. ಅದೇ ನಮ್ಮ ಈ ಜಮೀನಲ್ಲಿ ಬೇರೆ ಮಾಡಕ್ ಆಗಲ್ಲ, ಯಾವ್ದು ಆಗಲ್ಲ. ಏನೇನ್ ಸಮಸ್ಯೆ ಬರುತ್ತೆ? ಸಮಸ್ಯೆ ಅಂದ್ರೆ ಈಗ ಒಂದು ಶುಂಠಿ ಬೆಳಿತೀವಿ ಅಂತ, ಮಳೆ ಜಾಸ್ತಿ ಆದ್ರೆ ಶುಂಠಿ ಬರಲ್ಲ, ಬರಲ್ಲ. ಹಿಂಗೆ ಅದ್ರಲ್ಲಿ ಏನಾದ್ರೆ ಇಳಿಜಾರ ಆಗದ ಒತ್ತಡ ಇರ್ಬೇಕು, ಅಂದ್ರೆ ಹಕ್ಕಲು ಜಾಸ್ತಿ ಇರಬೇಕು. ಅದಕ್ಕೆ ಕಪ್ಪು ಮಣ್ಣು ಬೇಕು. ಕಪ್ಪು ಮಣ್ಣು ಇದ್ದಾಗ ಜಾಸ್ತಿ ಅದಕ್ಕೆ ಇಳುವರಿ ಬರ್ತದೆ. ನಿಮ್ ಕೃಷಿ ಕೆಲಸದಲ್ಲಿ ನಿಮಗೆ ಜಾಸ್ತಿ ಸಹಕಾರ ಕೊಡೋರು ಯಾರು? ಸಹಕಾರ ನಾವಿರೋರು ಈಗ 2 ಜನ, ಗಂಡ ಹೆಂಡತಿ ತೇಜಾವತಿ, ನಾನು ಅಣ್ಣಪ್ಪ. ಮನೆಯವ್ರ ಸಹಕಾರ ಇದೆ. ಅಕ್ಕ ಬನ್ನಿ ನಮ್ ಜೊತೆಗೆ ಸೇರ್ಕೊಳ್ಳಿ. ಅಕ್ಕ ನಿಮ್ ಹೆಸರೇನು? ತೇಜಾವತಿ. ನಿಮ್ ಮನೆಯವ್ರು ನಿಮ್ ಬಗ್ಗೆ ಹೇಳಿದ್ರು, ನಿಮ್ಮೆಲ್ಲಾ ಕೆಲಸ ಕಾರ್ಯಗಳಿಗೆ ಬಹಳ ಸಹಕಾರ ಕೊಡ್ತೀರಂತ ಹೇಳಿ. ಕೃಷಿ ಜೀವನದಲ್ಲಿ ಏನ್ ನಿಮಗೆ ಅನಿಸಿದೆ ಈವರೆಗೆ? ನಾವಿಬ್ರೇ ಇರೋದಲ್ಲ, ಹಂಗೆ ಸರ್ಚ್ ಮಾಡ್ಕೊ ಹೋಗೋದು ಕೆಲ್ಸನ. ಈ ಕೇವಲ ನೀವು ಅಡಿಕೆ ಮತ್ತೆ ಭತ್ತ ಎರಡೇ ಮಾಡ್ತಾ ಇದ್ದೀರಲ್ಲ, ಬೇರೆ ಬೆಳೆಗೆ ಯಾಕೆ ಹೋಗಿಲ್ಲ? ಬೇರೆ ಬೆಳಿಬಹುದು. ಈ ಮಂಗನ ಕಾಟ, ಮಂಗ ಬೇಸಿಗೆ ಹೊಮ್ಮಂಡ್ ಹಾಕ್ಬೋದು, ಹೆಸರು ಕಾಳು, ಬೌಡೆ, ಎಳ್ಳು ಎಲ್ಲ ಬೆಳಿಬಹುದು. ಮಂಗ ಏನು ಇಡಲ್ಲ, ನವಿಲು ಮಂಗ. ಹೌದಾ? ಈ ಮಂಗನಿಂದ ತುಂಬಾ ಸಮಸ್ಯೆ ರೈತರು ಮಂಗನಿಂದಲೇ ನಮ್ದೆಲ್ಲ ಅಡಿಕೆ ಎಲ್ಲ ಹೋಗ್ತಾ ಇರೋದು. ಹೌದಾ? ಮಿಳ್ಳಿನೇ ಇಡೋದಿಲ್ಲ, ಸಣ್ಣ ಮಿಳ್ಳಿಂದ ತಿನ್ನಕ್ ಹಿಡ್ದಾವ, ಈವರೆಗೂ ತಿಂತಾನೆ ಇರ್ತಾವ. ಮಂಗಂದೇ ಸಮಸ್ಯೆ ನಮ್ಗೆ ಇಲ್ಲಿ ಬೆಳೆಯಕ್ಕೆ. ಎಂತ ಮಾಡಿದ್ರೂ ಇಟ್ಕೊಡಲ್ಲ ನಮ್ಗೆ. ಮನೆ ಹತ್ರಕ್ಕೆ ಬರ್ತಾವು. ಮನೆ ಹತ್ರದಾಗ ಏನಾರು ಒಂದ್ ತರಕಾರಿ ಬೆಳೆದ್ರು ನಾವು ಬೆಳೆದ್ ದೊಡ್ಡ ಮಾಡೋದಷ್ಟೇ, ಬಂದ್ ತಿನ್ಕೊಂಡ್ ಹೋಗ್ತಾವು. ನಮ್ಗೆ ಏನು ಸಿಕ್ಕೊಡಲ್ಲ. ಏನ್ ಸಮಸ್ಯೆಗೆ ಏನ್ ಪರಿಹಾರ ಇದು ನಿಮ್ ಅನ್ಸಿಕೆ? ನಾನೊಂದ್ ಸ್ವಲ್ಪ ಕೇಳ್ದಪ್ಪ, ಇದಕ್ಕೆ ಏನ್ ಮಾಡಿದ್ರೆ ಪರಿಹಾರ ಅಂತ ಹೇಳಿ ನಿಮ್ಮ ಉತ್ತರ ಏನಿರುತ್ತೆ? ಅದೇ ಮಂಗನ್ ಏನಾರು ಹಿಡಿಸಿ ಬೇರೆ ಕಡೆ ಏನಾರು ಬಿಟ್ಟು ಬಂದ್ರೆ ಸ್ವಲ್ಪ ಅಡ್ಡಿಲ್ಲ, ಎಲ್ಲ ಜನರಿಗೂ ಅನುಕೂಲ ಆಗ್ತೈತಿ. ಎಲ್ಲೋದ್ರು ಮಂಗಂದೇ ಕಾಟ, ತೋಟದಾಗಲಿ ಹಿತ್ಲಲ್ಲಾಗಲಿ ಎಂತ ಬೆಳೆ ಬೆಳೆಯಕ್ಕೆ ಕೊಡಲ್ಲ ನಮ್ಗೆ. ಮುಂಚೆ ಇಷ್ಟು ಮಂಗ ಇರ್ಲಿಲ್ಲ, ಈಗೀಗ ಜಾಸ್ತಿ ಆಗ್ಬಿಟ್ಟವ ಮಂಗ. ಈಗೆಲ್ಲ ಮನೆನೇ ಹೋಗ್ತಾವ್, ಮನೆಗಿಲ್ಲ ಅಂದ್ರೆ ಮನೆನೇ ಹೋಗ್ತಾವ್, ಮನೆ ಒಳಗ್ ಬಂದ್ಬಿಡ್ತಾವು, ಮನೆ ಒಳಗ್ ಹೋಗ್ತಾವು. ಅಡಿಕೆ ಇಳುವರಿಯಲ್ಲಿ ಮಂಗ ಬಂದಿದ್ರಿಂದ ಎಷ್ಟು ಕಮ್ಮಿ ಆಗಬಹುದು? ಅಯ್ಯೋ, ಅವು ತಿಂತ ಇದ್ವು ಅಂದ್ರೆ ಬಹಳ ತಿಂತಾವ. ಸಣ್ಣ ಮಿಳಿನ ಅದು ರಸ ಕುಡಿತಾವು. ಇಶಿ ಸಣ್ಣ ಮಿಳಿ ಆಗ್ತದಂಗೆನೆ ಅದು ಕಚ್ಚಿ ರಸ ಕುಡಿದು ಉಗುಳ್ತಾವು. ಈಗಾದ್ರೆ ಸ್ವಲ್ಪ ಗೋಟರು ಸಿಗ್ತಾವ್ ನಮ್ಗೆ. ಈಗ ಅದು ಸಿಪ್ಪೆ ಒಂದ್ ತಿಂದ ಜಬಡಿ ಉಗುಳ್ತಾವು, ನಾವು ಗೋಟ ಆರಿಸ್ಕೋಬಹುದು. ಮಳೆಗಾಲದಾಗೆಲ್ಲ ಅದೇನಾದ್ರೆ ಸಣ್ಣ ಮಿಳಿನೇ ಕಚ್ಚಿ ಕುಡಿದು ಉಗುಳ್ ಬಿಡ್ತಾವ್, ನಮ್ಗೆ ಏನು ಸಿಗಲ್ಲ ಅದು. ಈ ಕಾಳು ಮೆಣಸು ಬೆಳ್ಳಿ ಹಚ್ಚಿದ್ರೆ ಮಂಗ ಅವು ಬೀಳಿಸ್ತಾವು. ಹಾಗಾಗಿ ನೀವು ಮಾಡ್ತಾ ಇಲ್ಲ? ಹಚ್ಚಿದ್ವಿ, ಅದೇ ಮಳೆ ನಮ್ ಕಡೆ ಮಳೆ ಜಾಸ್ತಿ ಎಲ್ಲ ಕೊಳೆ ಬಂದು ಎಲ್ಲ ಇದು ಸುಮಾರು ಎಲ್ಲ ಮುಳ್ಳಿ ಹೋಗ್ಬಿಡ್ತೀವಿ. ಸರಿ, ಹಂಗಾಯ್ತು. ನಮಗೆ ಸಮಸ್ಯೆ ಇರೋದೇ ಮಂಗಂದು. ಇಲ್ಲ, ಇನ್ನೂ ಏನಾದ್ರು ಮಾಡ್ಬೇಕು ಅಂತ ಆಸೆ ಇರ್ತಿ. ನಾವು ಸ್ವಲ್ಪ ಕೂರ ನಿಮ್ ಜೊತೆಗೆ ಅಷ್ಟು ಈ ಹಳ್ಳಿ ಜೀವನದಲ್ಲಿ ಮತ್ತೆ ಅಣ್ಣಪ್ಪಣ್ಣ, ಇಲ್ಲಿವರೆಗೆ ಆ ನಮ್ಗೆ ಕಾಟ ಇಲ್ಲ. ಆದ್ರೆ ಕೆಲವೊಂದ್ ಏನ್ ಮಾಡ್ತಾರ ಅಂದ್ರೆ, ಈಗ ಸಿಟಿ ಏರಿಯಾದಲ್ಲಿ ಸಮೀಪದಲ್ಲಿ ಇರ್ಬೇಕಿದ್ರೆ ಆ ಮಂಗನ ಏನ್ ಮಾಡಿದ್ರು, ಹಳ್ಳಿ ಗಾಡಿಗೆಲ್ಲ ಒಂದ್ ಸ್ವಲ್ಪ ಅವ್ರನ್ನ ಶಿಫ್ಟ್ ಮಾಡಿದ್ರು. ಅವಾಗ ಆಗುತ್ತೆ, ಈ ಹಳ್ಳಿ ಕಡೆ ಜಾಸ್ತಿ ಆಯ್ತು.
ಮೊದಲೆಲ್ಲ ಈ ಕಾಡಲ್ಲಿ ಇತ್ತು, ಅಲ್ಲಲ್ಲಿ ಇತ್ತು, ಇದ್ರ ಬೆಳೆ ಹಾನಿ ಇರಲ್ಲ ಇತ್ತು. ಅಲ್ಲಿ ಏನಾಗ್ತದೆ, ಹೊರಗಡೆ ಸಿಟಿ ಒಳಗೆ ಏನ್ ಮಾಡಿದ್ರೆ ತಿಂದು ಅದು ಸವಿಗಂಡಂತ ಮಂಗಾವು ತಿಂಡಿ ತಿನಿಸುಗಳ ತಿಂದು ಅದನ್ನೇನ್ ಮಾಡುವು, ಅದೇ ರೂಢಿಗಾಗಿ ಇಲ್ಲೇ ನೋಡಿ ಮನೆ ನುಗ್ಗಕ್ಕೆ ಪ್ರಾರಂಭ ಮಾಡುದು. ಓ, ಸಿಟಿಯಿಂದ ತಂದು ಬಿಟ್ರೆ ಹೌದೌದೌದು, ಅದು ಬಿಟ್ಟದ್ದು ಅಲ್ಲಿಂದಾನೆ ಬಂದಿರೋದು ಅದು. ಮತ್ತೆ ಈ ಕಾಡು ಪ್ರಾಣಿ ಎಲ್ಲ ಹೋಗಿದಾವೋ ಅವೆಲ್ಲ ಈ ರೀತಿ ಇದ್ ಅಲ್ಲಿ ತೊಂದರೆ ಕೊಡ್ತಿದಾರೆ ಅಂತ ಹೇಳಿ ಕಾಡ ತಂದು ಹೌದೌದು, ಅಲ್ಲಿ ಸಂತತಿ ಜಾಸ್ತಿ ಆದ್ರ ಮೇಲೆ ಅದೇ ತರದಲ್ಲಿ ಬೆಳ್ಕೊಂಡು ಬರ್ಬೇಕು. ಅದು ವರ್ಷಕ್ಕೆ 3-4 ಮರಿ ಆಗ್ತದ್ದು. ಹೌದಾ? ಹಾಗಾಗಿ ಭಾರಿ ಹೆಚ್ಚುವರಿ ಜಾಸ್ತಿ ಆಗೋದು ಅದೇ ಕಾರಣನೇ. 6 ತಿಂಗಳು ಒಂದ್ಸರಿ ಮರಿ ಅವು. ಈಗ ಹೇಳಿದ್ರೆ ಏಲಕ್ಕಿ ಬೆಳಿಬಹುದು, ಏಲಕ್ಕಿ ಬೆಳೆದ್ರೆ ಏನಾಗುತ್ತೆ, ಆ ಸುಳಿ ಬಿಡಿಸ್ತ, ಬೆಳೆಯಕ್ ಬಿಡಲ್ಲ. ಇಷ್ಟು ಮಳೆಕೆ ಆಗ್ತದೆ. ಈ ಮಂಗ ಕೃಷಿಕರ ಶತ್ರು ಅಂತ ಹೇಳಿ. ಹೌದೌದು, ಅದು ಬಿಟ್ರೆ ಮತ್ತೆ ಬೇರೆ ಎಲ್ಲ ಮೊದಲು ಬೆಳಿತಿದ್ವಿ ನಾವು. ಏಲಕ್ಕಿ ಬೆಳಿತಿದ್ವಿ, ಮೆಣಸು ಬೆಳಿತಿದ್ವಿ, ಬಾಳೆ ಬೆಳಿತಿದ್ವಿ. ಬಾಳೆ ಸಸಿನ ಸುಳಿ ಬರ್ತದಂಗೆ ಸುಳಿನೇ ಬಿಡಿಸಿ ತಿಂದ್ಬಿಡ್ತಾವ. ಹಿಂಗಾಗಿ ಬಹಳಷ್ಟು ಕೃಷಿಕರು ಬಹು ಬೆಳೆ ಕಡೆ ಹೋಗ್ತಾ ಹೋಗ್ತದೆ. ಹಾಗಾಗಿ ಏನು ಮಾಡಕ್ ಆಗಲ್ಲ. ನೀವು ಬಹು ಬೆಳೆ ಬಿಟ್ಟಿದ್ದ ಕಾರಣ ಮಂಗನಿಂದ ಮಂಗ. ಹೌದು, ಅದಕ್ಕೆ ಪರಿಹಾರ ಏನ್ ಹುಡುಕ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನಾದ್ರು ಕಂಡು ಹಿಡಿಯುವಂತ ವ್ಯವಸ್ಥೆ ಮಾಡಿದ್ರೆ ಬಾರಿ ಅನುಕೂಲ. ಏನ್ ಹೇಳಿದ್ರೆ ಅಲ್ಲ, ಇಲ್ಲಿ ಬಾಳೆ ಹಾಕ್ಬೋದು. ಇಷ್ಟು ಜಾಗ ನಮ್ದು ಎಲ್ಲಿಂದ ಇಲ್ಲಿವರೆಗೆ ಐತಿ. ಬಾಳೆ ಬೆಳಿಬಹುದು, ಜೋಳ ಬೆಳಿಬಹುದು. ಮಂಗನ ಕಲ್ಕತ್ತ ಏನ್ ಮಾಡಕ್ಕೂ ಆಗಲ್ಲ. ಮಂಗನಿಗೆ ಹೆದರಿ ನೀವೇ ಮಂಗ ಆಗಿದ್ದೀರಿ. ಹಂಗೆ ಆಗೈತಿ ಈಗ. ನಾವೇ ಮಂಗ ತರಕಾರಿ ನಮ್ಮ ಹಿತ್ತಲಲ್ಲಿ ಬೇಕಾದಷ್ಟು ಬೆಳಿತೀವಿ. ಹೀರೆ ಬೆಳಿತೀವಿ, ಸೌತೆ ಬೆಳಿತೀವಿ. ಅದ್ ಬೆಳೆಯೋದಷ್ಟೇ ನಾವು ಬೆಳೆದು ಅಲ್ಲಿಗೆ ಗೊಬ್ಬರ ಹಾಕಿ ಚಪ್ರ ಮಾಡಿ ಅದು ಹೂ ಬಿಟ್ಟು ಕಾಯಿ ಬರೋವರೆಗೆ ನಾವು ಕಾಯ್ತಿರ್ತೀವಿ. ಕಾಯಿ ಬಂದ್ಮೇಲೆ ನಮ್ಮ ಹತ್ರ ಇಟ್ಕೊಳಕ್ ಆಗಲ್ಲ. ಪ್ರಿಯ ವೀಕ್ಷಕರೇ, ತಾವು ನೋಡ್ಬೋದು, ಕೃಷಿಕರಾದಂತಹ ಅಣ್ಣಪ್ಪ ದಂಪತಿಗಳು ತಮ್ಮ ಜೀವನದಲ್ಲಿ ಈ ಮಂಗನಿಂದ ಪಟ್ಟಂತಹ ಕಷ್ಟ, ಕೃಷಿ ಜೀವನದಲ್ಲಿ ಏನೇನ್ ಕಷ್ಟ ಸಮಸ್ಯೆ ಇದೆ ಅಂತ ನಾವು ತಿಳಿಬೇಕಾಗತ್ತೆ. ಹಾಗಾಗಿ ಒಂದು ಮನದಾಳದ ಮಾತು ಅವರಿಂದಾನೇ ಕೇಳ್ತಾ ಇದೀವಿ. ಯಾಕಂತ ಹೇಳಿದ್ರೆ ಒಬ್ಬ ಕೃಷಿಕ ಒಂದು ಬೆಳೆ ಬೆಳಿತಾನೆ. ಆ ಬೆಳೆ ಬೆಳೆದಾಗ ಆ ಬೆಳೆ ಒಂದು ಫಸಲಿಗೆ ಬರುವಂತ ಸಂದರ್ಭದಲ್ಲಿ, ಸುಗ್ಗಿ ಸಂದರ್ಭದಲ್ಲಿ ಬೆಳೆ ಕೈಗೆ ಸಿಗಲ್ಲ ಅಂದಾಗ ಅವನಿಗೆ ಆಗುವ ದುಃಖ, ಕಷ್ಟ, ನೋವು ಒಂದ್ ಕಡೆ ಆದ್ರೆ, ಆ ಬಂಡವಾಳ ಹಾಕಿದ ಬಂಡವಾಳ ಕೈಗೆ ಸಿಗಲ್ಲ. 2-3 ಲಕ್ಷ ರೂಪಾಯಿ ದುಡ್ಡು ಹಾಕಿರ್ತೀರಿ, ಆ ದುಡ್ಡು ಹೋಯ್ತು, ಫಸಲು ಹೋಯ್ತು. ಅದು ಬೆಳೆ ಹಾಳು ಮಾಡಿದ್ದ ಯಾರಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಕ್ ಬರಲ್ಲ, ಗುರ್ತಿಸಕ್ ಬರೋದಿಲ್ಲ, ಇಂಥವ್ರೆ ಅಂತ ಹೇಳಕ್ ಬರೋದಿಲ್ಲ. ಅದೇ ಮನುಷ್ಯ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ಬೋದು, ಜಗಳ ಮಾಡ್ಬೋದು, ಹೊಡೆದಾಟ ಮಾಡ್ಬೋದು. ಇದನ್ನ ಮಂಗನ ಹತ್ರ ಏನ್ ಜಗಳ ಮಾಡಂಗಿಲ್ಲ. ಮಂಗನ್ ಮತ್ತೆ ಹೊಡೆಯಂಗೇನೆ ಇಲ್ಲ ಅವು. ಹೌದು, ಮಂಗನ್ ಕೊಂದಬಾರ್ದು. ಮುಂಚೆ ಎಲ್ಲ ಏನಾಯ್ತಂದ್ರೆ ಮಂಗನಿಗೆ ಸ್ವಲ್ಪ ಒಂದ್ ಮಂಗನಿಗೆ ಹೊಡೆದ್ರೆ 10 ಮಂಗ ಓಡೋದು. ಈಗ ಮಂಗನಿಗೆ ಹೊಡಿಬೇಡಿ ಅನ್ನೋ ಒಂದು ಕಾನೂನು ಬಂದಿದೆ. ಆ ಕಾನೂನಿಂದ ಬಹಳಷ್ಟು ರೈತರಿಗೆ ಸಮಸ್ಯೆ ಬಂದಿರೋದು ಅದು. ಮಂಗನ್ ಹೊಡಿಬೇಡ್ರಿ ಅಂತ ಹೇಳಾರ ಅವರು, ಆದ್ರೆ ಅನುಭವಿಸಾರ ನಾವು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಬೇಕಿತ್ತು. ಹೌದು, ಇಂಥ ಪರ್ಯಾಯ ವ್ಯವಸ್ಥೆ ಸಿಕ್ಕಿಲ್ಲ. ಎಲ್ಲಾ ಶಿಕ್ಷೆ ಎಲ್ಲಾ ಇದಕ್ಕೆ ಒಂದು ಬದುಕಕ್ಕೆ ಒಂದು ಜಾಗ ಅಂತ ಇರತ್ತೆ. ಮನುಷ್ಯನಿಗೆ ಬದುಕುವಂತ ಜಾಗದಲ್ಲಿ ಮಂಗ ಬಂದ ಆವರಿಸಿ. ಈಗ ಅದರಲ್ಲಿ ಮತ್ತೆ ನಾವು ಭತ್ತ ಬೆಳಿತೀವಿ, ಅಡಿಕೆ ತೋಟ ಬೆಳಿತೀವಿ, ಮಾಡ್ತೀವಿ. ಆದ್ರೆ ಈ ಕಾಡ್ಕೋಣದ ಬೇರೆ ಕಾಡ್ಕೋಣ ಅವು ಏನ್ ಮಾಡ್ತವೆ, ಬೆಳೆ ಬರೋ ಟೈಮಿಗೆ ಒಂದು ಸರಿ ನುಗ್ದು ಅಂದ್ರೆ ಅವ ಗದ್ದೆ ಕೊಯ್ಯ ಕೆಲಸ ಇಲ್ಲ. ಹೌದಾ? ಹೌದು, ಆ ರೀತಿ ಬರುತ್ತೆ. ಅದೇ ಅರಣ್ಯ ಇಲಾಖೆಯವರು ಅದನ್ನ ಹೊಡೆದ್ರೆ ಕಂಪ್ಲೇಂಟ್ ಮಾಡ್ತಾರೆ, ಏನೋ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅದೇ ನಮ್ ಬೆಳೆ ಹಾಳಾದ್ರೆ ಅದು ಕೇಳೋರು ಯಾರು ಇಲ್ಲ. ಪರಿಹಾರ ಅನ್ನೋದೇನಿಲ್ಲ, ಏನಿಲ್ಲ. ಸಮಸ್ಯೆನೇ ಜೀವನ. ಹೌದೌದು, ಹೀಗೆ ಇಂಥ ಸಮಸ್ಯೆ ಸುಳಿಯಲ್ಲಿ ಬಹಳಷ್ಟು ರೈತರು ಇದ್ದಾರೆ. ಇವತ್ತು ನಾವು ಅಣ್ಣಪ್ಪಣ್ಣವರ ಸುಗ್ಗಿ ಇದಕ್ಕೆ ಬಂದಿದ್ವಿ. ಈ ಒಂದು ವಿಚಾರದಲ್ಲಿ ಅವರು ಬಹುಬೆಳೆ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕಾರಣ ಕೊಟ್ಟರು. ಈ ಒಂದು ಕಾರಣಕ್ಕೆ ಏನು ಉತ್ತರ ಇದೆ, ಬಹಳಷ್ಟು ಕೃಷಿಕರು ನೀವೆಲ್ಲ ಅನುಭವಿಸ್ತಿದ್ದೀರಿ. ಯಾರಾದ್ರೂ ತಮಗೆ ತಿಳಿದಂತಹ ಸಲಹೆ ಸಹಕಾರ ದಯವಿಟ್ಟು ನೀಡಬೇಕು. ಈ ಮಂಗನಿಂದ ಯಾವ ತರ ನಾವು ಬದುಕೋಬೇಕು ನಾವು ಬದುಕಕ್ಕೋಸ್ಕರ ಮಂಗನಿಂದ ನಾವು ಹೇಗೆ ಬದುಕಬೇಕು ಅನ್ನೋದೇ ಒಂದು ಪ್ರಶ್ನೆ ಆಗಿದೆ, ಮೂಲ ಪ್ರಶ್ನೆ. ಹಾಗಾಗಿ ವೀಕ್ಷಕರಲ್ಲಿ ಮನವಿ ಮಾಡ್ತಿದ್ದೀವಿ, ತಮಗೇನಾದ್ರೂ ಇದ್ರ ಉಪಾಯ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು. ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.